ಅಣ್ಣ ನಾನ್ ರ್ಯಾಪಿಡೋ ಮಾತಾಡ್ತಿರೋದು, ಎಲ್ಲಿರಾ? నేను ఇంట్లో లేదు, రేపు రండి. ಥೂ, ನಾನ್ ಆ ಟೈಪ್ ಅಲ್ಲ ಗುರು. ರಂಡಿ ಅಂತೇನೇನು ಮಾತಾಡ್ಬೇಡ. ಅಯ್ಯೋ ಅಣ್ಣ, ನಾನು ಹೇಳಿದ್ದು ನಾಳೆ ಬನ್ನಿ ಅಂತ. ಓ, ಕನ್ನಡ ಬರುತ್ತಾ? ಕನ್ನಡದವನೇ ಬ್ರೋ. ಮತ್ತು ಉಕ್ಕ ಮುಚ್ಕೊಂಡ್ ಕನ್ನಡ ಮಾತಾಡು ಪೌಡೆ. ನಿಮ್ಮಂತವರಿಂದನೇ ನಮ್ ಭಾಷೆ ಕಾಣ್ದಂಗ್ ಕಾಣೆ ಆಗ್ತಿರೋದು. ಹಲೋ ಸರ್, ಹೆಂಗದಿರಿ? ಹಾ, ಯಾರು ಸರ್? ನನ್ನ ಹೆಸರ ನೀ ಯಾರ್ರಿ ಸರ್? ನಾಷ್ಟ ಆತ್ರಿ? ಹಾ ಆತ್ರಿ. ಆದ್ರ ನೀ ಯಾರ? ಹಾ ಸರ್, ನೀ ಯಾರ್ರಿ? ಅದೋಪ ನೀ ಯಾರ? ಅದ ಸರ್, ನೀ ಯಾರ್ರಿ? ನಿಮ್ ಮೌನ, ನಿನ್ ಹೆಸರೇನು? ಹಾ ಸರ್ ಅದರಿ, ನೀ ಯಾರ? ಯಪ್ಪೋ ದೇವ್ರ, ನೀ ಯಾರು ಸರ್? ನಮಗ್ ನಿಮ್ ನಂಬರ್ ಅಕ್ಕಿ ಯಾರು ಕೊಟ್ರಿ? ಅಕ್ಕಿ ಯಾರ? ಹಾ ಸರ್, ಅಕ್ಕಿನ ರೀ. ಏ ದೇವ್ರ, ಅಕ್ಕಿ ಯಾರು? ಏ ಸರ್, ಅಕ್ಕಿನ ರೀ. ಅಕ್ಕಿ ಯಾರ? ಅಕ್ಕಿ ಯಾರು ಮಾರಯ್ಯ? ಏನಾಗತ್ತಂದ ನಿಮ್ ಮೌನ, ನೀ ಯಾರ ಅಕ್ಕಿ ಯಾರ ಅಂತ ಹೇಳಿ ತಲಿ ತನ್ಕೋತ ಎಲ್ಲಿ ಸುಳಿ ಮಗ ಗಂಟು ಬಿದ್ದಿಲ್ಲ ನೀ? ಹಾ ಅದ ಸರ್, ನಮಗ ನಿಮ್ ನಂಬರ್ ಅಕ್ಕಿ ಯಾರು ಕೊಟ್ರಿ? ಲೇ ಹಲೋ ಮಚ್ಚ. ಹಲೋ ಹಲೋ, ಏನಾಯ್ತು? ಹೋಯ್ತಾರ ಮಚ್ಚ, ಎಲ್ಲ ಹೋಯ್ತು. ಮೊದ್ಲು ಏನಾಯ್ತು ಅದನ್ನ ಹೇಳೋ ಬುಸುಡಿಕೆ. ರಾತ್ರಿ ಟ್ರೈನಾಗ ಹೋಗ್ಬೇಕಾದ್ರೆ ಮೊಬೈಲ್ ನೋಡ್ತಾ ಇದ್ದೆ, ನಿದ್ದೆ ಬಂತು ಅಂತ ಸೀಟ್ ಮೇಲೆ ಮೊಬೈಲ್ ಇಟ್ ಮಾಡ್ಕೊಂಡೆ ಮಚ್ಚ. ಬೆಳಗ್ಗೆ ಅದ್ ನೋಡಿದ್ರೆ ಮೊಬೈಲ್ ಎಲ್ಲ ಕೊಡೋ ಮಚ್ಚ. ಹೌದಾ, ಸರಿ ಮಚ್ಚ, ಈಗ ಒಂದ್ ಕೆಲಸ ಮಾಡು. ಹೇಳ ಮಚ್ಚ, ಬೇಗ ಏನ್ ಮಾಡ್ಬೇಕು? ಇವತ್ತು ನಮ್ಮ ಮನೇಲಿ ಯಾರೋ ಇಲ್ಲ, ಬಂದ್ಬಿಟ್ಟು ನಾನು ಉಂಡ್ಬಿಟ್ಟು ಹೋಗ್ಬಿಡು. ಮಚ್ಚ ಏನೋ ಈಗ ಹೇಳ್ತಿದ್ದೆ ಅಲೋ. ಇವಾಗ ನಾನು ಏನ್ ಮಾಡ್ಬೇಕು ಹೇಳಪ್ಪ? ಅದೇ ಹೇಳಿದ್ನಲ್ಲೋ, ಏನ್ ಹೇಳ್ದೆ? ಬಂದ್ಬಿಟ್ಟು ನಂದು ಉಣ್ಣು ಅಂತ. ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ನಾಷ್ಟ ಮಾಡ್ಬೇಕು. ಹಾ ಇರ್ಲಿ ಇರ್ಲಿ, ಜಾಸ್ತಿ ಏನ್ ತರ ಕಿಶನ್ ಹೋಗ್ಬೇಡ. ಈಗ ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡ್ತೀನಿ ಇರು. ಗಂಡು, ನಿನ್ ಮೊಬೈಲ್ ಲೊಕೇಶನ್ ಅಲ್ಲೇ ಪೊಲೀಸ್ ಸ್ಟೇಷನ್ ಹತ್ರ ತೋರಿಸ್ತಾ ಇದೆ, ಅಲ್ಲೇ ಹೋಗಿ ಕಲೆಕ್ಟ್ ಮಾಡ್ಕೋ. ಓಕೆ ಓಕೆ, ಥ್ಯಾಂಕ್ಸ್ ಮಚ್ಚ. ಹೌದು, ನೀನ್ ಇದನ್ನೆಲ್ಲ ಎಲ್ಲಿ ಕಲ್ತೆ? ಕಾಂಡು ನನ್ ಮಗನೇ, ಇದನ್ನ ಲೊಕೇಶನ್ ಟ್ರ್ಯಾಕಿಂಗ್ ಅಂತಾರೆ. ಇದನ್ನ ನಾನು ಹ್ಯಾಕ್ ಗುರುಕುಲ ಇನ್ಸ್ಟಿಟ್ಯೂಟ್ ಇಂದ ಕಲ್ತಿದ್ದೆ. ಇಲ್ಲಿ ಲೊಕೇಶನ್ ಹ್ಯಾಕಿಂಗು, ಮೊಬೈಲ್ ಟ್ರ್ಯಾಕಿಂಗು, ಕಾಲೇಜ್ ಟ್ರ್ಯಾಕಿಂಗು, ಇದೇ ತರ ಎಲ್ಲ ಲೀಗಲ್ ಹ್ಯಾಕಿಂಗ್ ಬಗ್ಗೆ ಹೇಳ್ಕೊಡ್ತಾರೆ. ಮತ್ತೆ ಇಲ್ಲಿ ಸಂಡೇ ಫ್ರೀ ಕ್ಲಾಸ್ ಕೂಡ. ಅಣ್ಣವ್ರೆ, ಎಷ್ಟು ಕೊಡ್ತಾ ಇದೀರಾ? ಅಣ್ಣ 25,000 ಕೊಡಿ ಸಾಕು. 25,000 ತುಂಬಾ ಜಾಸ್ತಿ ಆಯ್ತು ಅನ್ಸುತ್ತಲ್ಲ. ಏನ್ ಮರಿಗಳೇನ್ ಅಷ್ಟೊಂದ್ ಬಲ್ತು ಇಲ್ಲ, ಕಲರ್ ಕೂಡ ಚೆನ್ನಾಗಿಲ್ಲ. ಮನೆಗ್ ತಗೊಳೋರೆ ಸುಮ್ನೆ ನಮ್ಮ ಅಮ್ಮನ ಕೈಲಿ ಬೇರೆ ಬೈಸ್ಕೊಬೇಕು. ಏನ್ ಇಂತ ಮರಿ ತಂದಿ, ಅದು 25,000 ಕೊಟ್ಟಿ ಅಂತ. ಮರಿ ಹೆಂಗಿರ್ಬೇಕಂದ್ರೆ 20-25 ಕೆಜಿ ಮಾಂಸರೇ ಇರ್ಬೇಕು. ಇದ್ರಲ್ಲಿ ಬರೀ ಮೂಳೆನೆ ಇರೋ ತರ ಐತೆ. ಹೋಗ್ಲಿ, ಈ ಸಲ ಬಿಟ್ಬೇಡ. ಇನ್ನು ಮಾರ್ಕೆಟ್ ಅಲ್ಲಿ ಬೇಜನ್ ಕಡೆ ಸಿಗುತ್ತೆ. ಮುಚ್ಚ ಬಾಯಿ ಸಾಕು, ಎಷ್ಟೋ ಮಾತಾಡ್ತೀಯ? ನಾನು ನಿನ್ನೆ ಕರ್ಕೊಂಡು ಹೋಗೋದು ಮನೆಗೆ. ನನ್ ಕರ್ಕೊಂಡು ಹೋಗ್ಬೇಡ ಅಣ್ಣ. ಸರಿಯಾದ ಟೈಮಲ್ಲೇ ಖಾಲಿ ಆಗೋಯ್ತು. ಲೋ ಮುಚ್ಚ, ಅಲ್ಲಿ ಅಕ್ಕ ಪಕ್ಕ ಯಾರು ಇಲ್ಲ. ಸರಿ, ನನ್ ಗಾಡಿ ಹಾಕ್ತೀನಿ, ನಿಂತ ಹೆಂಕೊಬಿಡ. ಅಣ್ಣವ್ರೆ, ಯಾಕೆ ಕಳ್ಕೊಂಡು ಹೋಯ್ತಾ ಇದೀರಾ? ಯಾರ ಗೋಳಿ ಮಗ ಪೆಟ್ರೋಲ್ ಹಾಕೋನೆ, ಡೀಸೆಲ್ ಹಾಕ್ಬಿಟ್ಟವ್ರೆ. ಸರಿ, ನಿಮ್ ಗಾಡಿಗೆ ಏನಾಯ್ತು? ಹಲೋ, ನಮ್ಮ ಹತ್ರ 5 ಕಪ್ ಐತೆ, 5 ಕಪ್ಪು. ಎಮ್ಮೈ ಹತ್ರನು 5 ಕಪ್ ಐತೆ, 5. ನೀವೆಲ್ಲ ಇಲ್ಲಿಗಲ್ ಹಾಕಿದ್ದೀರಾ ಕಣೋ, ನಾವು ಲೀಗಲ್ ಹಾಕಿದೀವಿ. ಅಂಪೈರ್ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಾವ್ 2 ವರ್ಷ ಬೇರೆ ಆಗ್ಬಿಟ್ರೆ ಇಲ್ಲಿಗಲ್ಲ. ಉದ್ರಾಯ್ತು ಅಂದ್ರೆ ಸಾಮಾನ್ ಮುಟ್ ನೋಡ್ಕೊಂಡ್ರಂತೆ, ಹಂಗಾಯ್ತು ನಿನ್ ಕತೆ. ಮತ್ತೆ ಇನ್ನೇನ್ ಇಲ್ಲಿಗಲ್ಲು? ನೀವೇನ್ ಬಾರಿ ಇಲ್ಲಿಗಲ್ ಹಾಕಿದ್ಬಿಟ್ಟಿರೋದು? ಇಷ್ಟ ದಿವಸ ಕಪ್ಪು ಮೈನರ್ ಅಲ್ಲಿ ಇತ್ತು, ಇವಾಗ 18 ತುಂಬಿ ಮೇಜರ್ ಆಯ್ತು, ಅದಕ್ಕೆ ಎತ್ಕೊಂಡ್ಬಿಟ್ವಿ. 21 ಆಗ್ಲಿ ತಾಳು, ಮದ್ವೆ ಮಾಡ್ಕೊಂಡ್ಬಿಡ್ತೀವಿ. ಅವಾಗ ನೀನು ಎಮ್ಮ ಎಲ್ಲ ಬಂದ್ ಲಾಡು ತಿನ್ಕೊಂಡೋಗ್ರಿ ಮದ್ವೆಲಿ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ.